ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ತಂದಿದ್ದೀನಿ. ನೋಡಿ, ಬಾಳೆ ತೋಟ ಅಂದಮೇಲೆ ನಮಗೆ ಮುಖ್ಯ ಏನು? ಗೊನೆ ಭಾರ ಇರಬೇಕು, ಹಣ್ಣು ದಪ್ಪ ಇರಬೇಕು ಅಲ್ವಾ? ಆದರೆ ತುಂಬ ಜನ ರೈತರು ಒಂದು ಸಣ್ಣ ತಪ್ಪು ಮಾಡ್ತಾರೆ. ಅದೇನಂದ್ರೆ, ಗೊನೆ ಬಂದ್ಮೇಲೆ ಆ ತುದಿಯಲ್ಲಿರೋ ಹೂವನ್ನ ಹಾಗೆ ಬಿಟ್ಬಿಡ್ತಾರೆ. ಇದರಿಂದ ನಿಮ್ಮ ಜೇಬಿಗೆ ಎಷ್ಟು ಕತ್ರಿ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾ? ಬನ್ನಿ ಇವತ್ತು ಕಂಪ್ಲೀಟ್ ಆಗಿ ಮಾತಾಡೋಣ. ನೋಡಿ ಬಾಸ್, ಈ ಹೂ ಇದೆಯಲ್ಲ, ಇದು ಒಂಥರ ಶಕ್ತಿ ಕಳ್ಳ ಇದ್ದ ಹಾಗೆ. ಬಾಳೆಗೊನೆ ಕಂಪ್ಲೀಟ್ ಆಗಿ ಹೊರಬಂದ ಮೇಲೆ ಈ ಹೂವಿನಿಂದ ನಮ್ಗೆ ಯಾವ ಪ್ರಯೋಜನವೂ ಇಲ್ಲ. ಆದ್ರೆ ಗಿಡ ಏನ್ ಮಾಡುತ್ತೆ ಅಂದ್ರೆ, ತಾನು ಮಣ್ಣಿನಿಂದ ಕಷ್ಟಪಟ್ಟು ಹೀರೋ ಎನರ್ಜಿನೆಲ್ಲ ಈ ಹೂವಿಗೂ ಕಳಿಸ್ತಾ ಇರುತ್ತೆ. ಇದರಿಂದ ಕಾಯಿಗಳಿಗೆ ಹೋಗ್ಬೇಕಾದ ಊಟ ಕಮ್ಮಿ ಆಗುತ್ತೆ. ಅದಕ್ಕೆ ನಾವಿದನ್ನ ತೆಗಬೇಕು. ಇದನ್ನ ಸೈನ್ಸ್ ಭಾಷೆಯಲ್ಲಿ ಡಿನಾವೆಲ್ಲಿಂಗ್ ಅಂತಾರೆ. ಇನ್ನೊಂದು ಮುಖ್ಯ ವಿಷಯ, ಇದನ್ ಯಾವಾಗ ಕಟ್ ಮಾಡಬೇಕು? ಸುಮ್ನೆ ಹೋಗಿ ಕಟ್ ಮಾಡೋದಲ್ಲ. ಕಾಯಿಗಳೆಲ್ಲ ಬಿಟ್ಟು ಅವು ಹೀಗೆ ಮೇಲ್ ತಿರುಗುತ್ತಲ್ಲ. ಈಗ ಲಾಭದ ಬಗ್ಗೆ ಮಾತಾಡೋಣ. ಈ ಹೂ ಕಟ್ ಮಾಡೋದ್ರಿಂದ ನಿಮ್ ಗೊನೆಯ ತೂಕ ಸರಿಸುಮಾರು 5-10% ಜಾಸ್ತಿ ಆಗುತ್ತೆ. ಕೇಳೋಕೆ ಇದು ಸಣ್ಣದಾಗಿ ಕಾಣಿಸ್ಬೋದು, ಅದೇ ಸಾವಿರಾರು ಬಾಳೆ ಗಿಡ ಇರೋ ರೈತರಿಗೆ ಇದು ಲಕ್ಷಾಂತರ ರೂಪಾಯಿ ಡಿಫ್ರೆನ್ಸ್ ಕೊಡುತ್ತೆ. ಹಣ್ಣುಗಳು ದಪ್ಪ ಇರುತ್ತೆ, ಶೈನಿಂಗ್ ಇರುತ್ತೆ, ಮಾರುಕಟ್ಟೆಗೋದ್ರೆ ವ್ಯಾಪಾರಿಗಳು ಮುಗಿಬಿತ್ತು ತಗೋತಾರೆ. ಸ್ನೇಹಿತರೆ, ಇನ್ನೊಂದು ಡೇಂಜರ್ ಏನಪ್ಪಾ ಅಂದ್ರೆ, ಈ ಹೂ ಕೀಟಗಳಿಗೆ ಒಂದು ಹೋಟೆಲ್ ಇದ್ದ ಹಾಗೆ. ಅಲ್ಲಿ ಥ್ರಿಪ್ಸ್ ಅನ್ನೋ ಕೀಟಗಳು ಅಡಗಿ ಕೂತು ಕಾಯಿಗಳನ್ನ ಹಾಳು ಮಾಡ್ತವೆ. ನೀವೀ ಹೂ ತೆಗೆದ್ರೆ ರೋಗಗಳ ಕಾಟ ಕಮ್ಮಿ ಆಗುತ್ತೆ. ಕೆಮಿಕಲ್ ಸ್ಪ್ರೇ ಮಾಡೋ ಅವಶ್ಯಕತೆಯೂ ಇರಲ್ಲ. ಸಾವಯವ ಕೃಷಿ ಮಾಡೋ ನಮಗಂತೂ ಇದು ಬೆಸ್ಟ್ ಅಲ್ವಾ? ನೋಡಿದ್ರಲ್ಲ, ಇವತ್ತೇ ನಿಮ್ ತೋಟಕ್ಕೆ ಹೋಗಿ ಕೆಲಸ ಮಾಡಿ. ಇನ್ನೂ ಒಂದು ಸಣ್ಣ ಮಾತು, ಆ ಕಟ್ ಮಾಡಿದ ಹೂವನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಥವಾ ನಿಮ್ ತೋಟದಲ್ಲೇ ಗೊಬ್ಬರಕ್ಕೆ ಹಾಕ್ಬೋದು. ಮಾಹಿತಿ ಇಷ್ಟ ಆದ್ರೆ ಲೈಕ್ ಬಟನ್ ಒತ್ತಿ, ನಮ್ಮ ಆಗ್ರಿನೆಕ್ಸಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.